ರಾಜ್ಯದಲ್ಲಿ ಎಲ್ಲೂ ಕೂಡ ಲೋಡ್ ಶೆಡ್ಡಿಂಗ್ ಇಲ್ಲ. ಕೆಲವೆಡೆ ಮೇಂಟೆನೆನ್ಸ್ ಇದ್ದಾಗ ಮಾತ್ರ ತೊಂದರೆ ಆಗುತ್ತೆ. ಅದು ಬಿಟ್ಟು ಎಲ್ಲೂ ಕೂಡ ಲೋಡ್ ಶೆಡ್ಡಿಂಗ್ ಮಾತೇ ಇಲ್ಲ ಅಂತ ದಾವಣಗೆರೆಯಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿಕೆ ನೀಡಿದ್ದಾರೆ. ವಿದ್ಯುತ್ ದರ ಏರಿಕೆಯಾದ ತಕ್ಷಣ ಗೃಹ ಜ್ಯೋತಿ ನಿಲ್ಲಿಸಲ್ಲ. ಗೃಹ ಜ್ಯೋತಿಗೂ ವಿದ್ಯುತ್ ದರ ಏರಿಕೆಗೂ ಸಂಬಂಧ ಇಲ್ಲ ಅಂತ ಜಾರ್ಜ್ ಹೇಳಿದ್ರು. ಅಲ್ಲದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ನನಗೆ ಗೊತ್ತಿಲ್ಲ. ಈಗ ಕೆಪಿಸಿಸಿ ಅಧ್ಯಕ್ಷರು ಇದ್ದಾರೆ, ಹುದ್ದೆ ಖಾಲಿಯಾಗಿಲ್ಲ ಅಂತ ಅವರು ಹೇಳಿದ್ರು. ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗದ ಬಗ್ಗೆ ಕೂಡ ಮಾತನಾಡಿ ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ವರ್ಷದ ಅಂತ್ಯದಲ್ಲಿ ಹೆಚ್ಚು ಹಣ, ಮಧ್ಯದಲ್ಲಿ ಸ್ವಲ್ಪ ಹಣ ಬರುತ್ತೆ, ಆದಾಯ ಬಂದ ಮೇಲೆ ಹಣ ನೀಡ್ತೀವಿ ಅಂತ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿಕೆ ನೀಡಿದರು. ಲೋಡ್ ಶೆಡ್ಡಿಂಗ್ ಇಲ್ಲ. ನೀವು ಇಡೀ ಸ್ಟೇಟ್ ಅಲ್ಲಿ ಎಲ್ಲಿ ಸಮೇತ ಲೋಡ್ ಶೆಡ್ಡಿಂಗ್ ಇಲ್ಲ. 7 hours IPCT ಕೊಡ್ತಾ ಇದೀವಿ, 24 ಗಂಟೆ ಇಂಡಸ್ಟ್ರಿಗೆ ಡೊಮೆಸ್ಟಿಕ್ ಕೊಡ್ತಾ ಇದೀವಿ. ದಯವಿಟ್ಟು ಎಲ್ಲಿ ಸಮೇತ ಲೋಡ್ ಶೆಡ್ಡಿಂಗ್ ಇಲ್ಲ. ನೀವೇನು ಹೇಳ್ತೀರಾ ಅಂತ ಬಿಟ್ಟರೆ ಕೆಲವೊಂದು ಸತಿ ಮೇಂಟೆನೆನ್ಸಿಗೆ ಇದು ಮಾಡ್ತೀವಿ, ಇನ್ನೊಂದು ಸತಿ ಯಾರಾದರೂ ಒಂದು ಕಂಡಕ್ಟ್ರು ರಿಪೇರಿ ಆಗ್ಬಿಟ್ರೆ ಬರ್ತದೆ ಹೊರತು ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ನಾವು ಕರೆಂಟ್ ಕೊಡ್ತಾ ಇದೀವಿ. ನೋ ಲೋಡ್ ಶೆಡ್ಡಿಂಗ್. ನೋಡ್ರಿ, ಗೃಹ ಜ್ಯೋತಿಗೂ ವಿದ್ಯುತ್ ದರಕ್ಕೂ ಸಂಬಂಧನೇ ಇಲ್ಲ. ಗೃಹ ಜ್ಯೋತಿ ನಮ್ಮ ಸರ್ಕಾರ ಅದೊಂದು ಇದು ಗ್ಯಾರಂಟಿ ಪ್ರೋಗ್ರಾಮ್ ಒಂದು ಅದು ಸರ್ಕಾರದಲ್ಲಿ ಬಡ್ಜೆಟ್ಲಿ ಅಳವಡಿಸಿದ್ದಾರೆ. ನೋಡಿ, ಏನು ನಾವು ಪ್ರಾಮಿಸ್ ಮಾಡಿದ್ವಿ ಇವತ್ತು ಮುಖ್ಯಮಂತ್ರಿಯವರೇ ಪೇಪರ್ಲಿ ಕೊಟ್ಟಿದ್ದಾರೆ, ಅದೆಲ್ಲ ಕೊಡ್ತೀರಿ ಅಂತ. ಮುಖ್ಯಮಂತ್ರಿ ಮೇಲೆ ನಂಬಿಕೆ ಇಲ್ವೋ ನಮಗೆ? ನೀವು ಯಾಕೆ ಇದನ್ನು ಹೇಳ್ತೀರಾ? ಲೇಟ್ ಆದರೂ ಈಗ ಕೇಳಿ ನಿಮಗೆ ಗೊತ್ತಿದೆ ನಮ್ಮ ಹಣಕಾಸು ವ್ಯವಸ್ಥೆ ಏನಿದೆ ಬಿಟ್ರೆ ಮಾರ್ಚ್ 31ಗೆ ಎಲ್ಲ ಕಟ್ತಾರೆ. ಸ್ವಲ್ಪ ಇಯರ್ ಎಂಡಿಗೆ ಹೆಚ್ಚಿಗೆ ಬರ್ತದೆ, ಅದರ ಮಧ್ಯದಲ್ಲಿ ಸ್ವಲ್ಪ ಕಡಿಮೆ ಬರ್ತದೆ. ನಾವು ರೆವಿನ್ಯೂ ಬಂದ ಕೂಡಲೇ ಮಾಡ್ತಾ ಇದ್ದೀವಿ ಹೇಳಿದ್ದಾರೆ, ಮುಖ್ಯಮಂತ್ರಿಯವರೇ ಹೇಳಿದ್ದಾರೆ. ಇನ್ನು ಅದಕ್ಕಿಂತ ಜಾಸ್ತಿ